ಪ್ರೀತಿಯ ಗೆಳತಿಯರೇ ಗೆಳೆಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡಿಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಸಂಗೀತ. ನನ್ನ ಹೆಸರು ಭಾಷಾ ಅಂತ. ಪ್ರೊವೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಬಯಸುತ್ತೇವೆ. ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಅವರು ಈ ದಿನ ಟಿಜಿವಿ ಕನ್ನಡ ವರ್ಚುವಲ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಶ್ರೀಮತಿ ದೇವಿಕಾ ಅವರು ಟಿಜಿವಿ ಕನ್ನಡ 3ನೇ ಎಪಿಸೋಡ್ನಲ್ಲಿ ಯೋಗ ದ ವೇ ಆಫ್ ಲಿವಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಈ ದಿನ ಅವರು ಯೋಗ ಮುದ್ರೆಗಳ ಬಗ್ಗೆ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ನಮಸ್ಕಾರ ದೇವಿಕಾ ಮೇಡಮ್. ನಮಸ್ಕಾರ ಭಾಷಾ ಅವರೇ. ನಮಸ್ಕಾರ ಸಂಗೀತ. ನಮ್ ಎಲ್ಲರಿಗೂ ಗೊತ್ತು, ಕಮ್ಯುನಿಕೇಶನ್ ಅಂದ್ರೆ 2 ತರ ಇರುತ್ತೆ, ವರ್ಬಲ್ ಕಮ್ಯುನಿಕೇಶನ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ. ಮುದ್ರಾಸ್ ಒಂದು ನಾನ್ ವರ್ಬಲ್ ಕಮ್ಯುನಿಕೇಶನ್. ಆದ್ರೆ ನಾವು ಕಮ್ಯುನಿಕೇಟ್ ಮಾಡೋದು ನಮ್ಮ ದೇಹಕ್ಕೆ. ಯೋಗ ವಿಜ್ಞಾನದಲ್ಲಿ ಮುದ್ರಾಸ್ ಬಗ್ಗೆ ಹೆಚ್ಚು ಮಾಹಿತಿ ಕೊಡಕ್ಕೆ ನಮ್ ಜೊತೆ ದೇವಿಕಾ ಪುರುಷೋತ್ತಮ್ ಅವರು ಭಾಗಿಯಾಗಿದ್ದಾರೆ. ಧನ್ಯವಾದ ದೇವಿಕಾ ಪುರುಷೋತ್ತಮ್ ಅವರು. ಥ್ಯಾಂಕ್ ಯು ಸಂಗೀತ. ಮುದ್ರಾಸ್ ಅಂದ್ರೆ ಏನು ಮೊದ್ಲು ಅದು ತಿಳ್ಕೊಳ್ಳೋಣ ಮೇಡಮ್. ಅವಶ್ಯ. ಮುದ್ರೆಗಳು ಸುಮಾರು ಸರಿ ನಾವು ಕೇಳಿದೀವಿ ಹೆಸರುಗಳು, ಮುದ್ರೆಗಳು. ಹಲವಾರು ಬಾರಿ ನಾವು ಮನೆಯಲ್ಲಿ ದೊಡ್ಡವರು ಪೂಜೆ ಮಾಡ್ಬೇಕಾದ್ರೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅರ್ಚಕರು ಮಾಡ್ತಾರೆ. ಮತ್ತೆ ಇವತ್ತಿನಲ್ಲೆಲ್ಲ ನಾವು ಆರೋಗ್ಯ ದೃಷ್ಟಿಯಿಂದನೂ ಸಹ ಮುದ್ರೆಗಳು ಹೇಳ್ತಾ ಇದ್ದಾರೆ. ಈ ಮುದ್ರೆ ವಿಜ್ಞಾನಗಳ ಹೆಚ್ಚು ಮಾಹಿತಿ ಸ್ಟಾರ್ಟ್ ಆಗಿದ್ದು ಒಂದು 30-40 ವರ್ಷದಿಂದ ನಮ್ಗೆ ಬಂದಿದ್ದು. ಬಟ್ ಇದು ಹಲವಾರು ವರ್ಷಗಳ ಹಿಂದೆಯಿಂದ, ಸುಮಾರು ಯುಗಗಳು ಅಂತ ಹೇಳ್ಬೋದು, ವೇದ ಉಪನಿಷತ್ನಲ್ಲಿ ಬರುವಂತ ಇದು ಮುದ್ರಾ ಅರ್ಥ. ಇದ್ರೊಳಗೆ 2 ಶಬ್ದಗಳಿದೆ. ಮುದ್ರಾ ಅಂದ್ರೆ ಸಂಸ್ಕೃತ ಶಬ್ದ. ಮುದ್ ಒಂದು, ರಾ ಮತ್ತೆ ಇನ್ನೊಂದು. ಮುದ್ ಅಂದ್ರೆ ಟು ಬಿ ಹ್ಯಾಪಿ, ಸಂತೋಷವಾಗಿ ಇರ್ಲಿಕ್ಕೆ, ಒಳಗಡೆ ಸಂತೋಷ, ದೇಹದ ಒಳಗಡೆ ಇರುವಂತ ಸಂತೋಷ. ರಾ ಅಂದ್ರೆ ಕೊಡುವುದು, ಗಿವ್ ಅಂದ್ರೆ ಸಂತೋಷವನ್ನು ಕೊಡುವುದೇ ಅದರ ಅರ್ಥ. ಮತ್ತೆ ಮುದ್ರಾಸ್ ಯಾವ ತರ ನಾವು ಉಪಯೋಗ ಮಾಡಬಹುದು? ಮುದ್ರೆಗಳು ಯಾವ ತರ ಉಪಯೋಗ ಮಾಡ್ಬೇಕಂದ್ರೆ, ಹೌ ಡಸ್ ಇಟ್ ವರ್ಕ್ಸ್? ಹೌದಲ್ಲ. ಮುದ್ರಾ, ಆಸ್ ಯು ಟೋಲ್ಡ್, ಇಸ್ ಎ ನಾನ್ ವರ್ಬಲ್ ಕಮ್ಯುನಿಕೇಶನ್, ಬಟ್ ಇಟ್ ರಿಡೈರೆಕ್ಟ್ ದ ಎನರ್ಜಿ. Mudra is a voluntary neuromuscular coordination. ಅರ್ಥ, it opens the closed electrical circuits. ನಮ್ಮ ದೇಹದಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇರ್ತವೆ. ಸೊ ಯಾವ್ಯಾವ ನಾವು ಮುದ್ರೆ ಮಾಡ್ತೀವಿ, ಆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಅನ್ನ ಓಪನ್ ಆಗುತ್ತೆ. ಸೊ ವಿಚ್ ಇಸ್ ಡೈರೆಕ್ಟ್ಲಿ ಕಂಟ್ರೋಲ್ ಥ್ರೂ ದ ಪ್ರಾಣ. ಸೊ ಇಲ್ಲಿ ನಾವೇನ್ ಮಾತಾಡ್ತೀವಿ ಅಂತ, ನ್ಯೂರೋಮಸ್ಕ್ಯುಲರ್, ವಿಚ್ ಪ್ರಾಣ ಇಸ್ ಕಂಟ್ರೋಲ್ ಡೈರೆಕ್ಟ್ ಟು ದಿಸ್ ನಾಡಿ. ನಾಡಿ ಅಂತಂದ್ರೆ ಟು ಫ್ಲೋ ಅರ್ಥ. ನಾಡಿಗಳು ನಮ್ಗೆ ಗೊತ್ತುಂಟು, 72,000 ನಾಡಿಗಳು ನಮ್ಮ ಶರೀರದಲ್ಲಿ ಇದೆ. ಸೊ ಆ ನಾಡಿಗಳ ಮೂಲಕ ಇರುವಂತಹ ಎನರ್ಜಿಯನ್ನ ಚೆನ್ನಾಗಿ ಫ್ಲೋ ಮಾಡೋದು. ಯಾವಾಗ ಎನರ್ಜಿ ಫ್ಲೋ ಚೆನ್ನಾಗಾಗುತ್ತೆ, ದೇಹದ ಎಲ್ಲಾ ಚಟುವಟಿಕೆಗಳು ಚೆನ್ನಾಗಿರ್ತವೆ. ತುಂಬಾ ಇನ್ಸೈಟ್ಫುಲ್. ಹೌದು. ಇನ್ನ ಇಫ್ ಯು ಗೋ ಲಿಟ್ಲ್ ಮೋರ್ ಡೀಪರ್, ಎ ಜಸ್ಚರ್ ದಟ್ ಕ್ರಿಯೇಟ್ಸ್ ಎ ಸೀಲ್ ಅಂತ. ಮುದ್ರಾ ಅಂದ್ರೆ ಸೀಲು. ನಾವು ಮುದ್ರಾ ಧಾರಣೆ ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಕೇಳ್ತೇವೆ, ಮುದ್ರೆಯನ್ನು ಹಾಕ್ಸ್ಕೊಂಡಿದ್ದು ಅಂತ ಹೇಳಿ, ಹೌದಲ್ಲ, ಸೀಲ್. ಹಿಯರ್ ವಿ ಆರ್ regenerating the energy as well as regulating the energy through our channels. ಓಕೆ. ಎಷ್ಟರ ಮುದ್ರಾಸ್ ಇವೆ ಮ್ಯಾಮ್, ಹೇಳ್ತೀರಾ? ಮುದ್ರಾಸು ಹಲವಾರು ಮುದ್ರೆಗಳಿದೆ. ಈಗ ಉದಾಹರಣೆಗೆ ನಾವು ಭರತನಾಟ್ಯಂ ಡ್ಯಾನ್ಸ್ ನಲ್ಲಿ ನೋಡ್ತೇವೆ, ಮುದ್ರೆಗಳು ಹಾಕೊಂಡು ಮಾಡುವಂತದ್ದು. ಅಲ್ಲಿ 206 ಮುದ್ರೆಗಳಿದೆ. ಮೋಹಿನಿ ನಾಟ್ಯಂ ಅಂತ ಇನ್ನೊಂದು ಡಾನ್ಸ್ ಇದೆ, ಅಲ್ಲಿ ಸುಮಾರು 280 ಮುದ್ರೆಗಳು ಬರ್ತವೆ. ತಂತ್ರಯೋಗದಲ್ಲಿ ಕೂಡ 108 ಮುದ್ರೆಗಳು ಬರ್ತವೆ. ಮತ್ತೆ ನಮ್ಮ ಈ ಮುದ್ರಾಗಳಲ್ಲಿ ಹೆಚ್ಚಾಗಿ ನಾವು ಬಾಡಿ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಎ ಮುದ್ರಾ. ಮುದ್ರಾ ಆಸ್ ಯು ಸೇ ಕಮ್ಯುನಿಕೇಶನ್ 2 ತರ, ನಾನ್ ವರ್ಬಲ್ ಅಂಡ್ ವರ್ಬಲ್. ಬಾಯಿಲಿಂದ ಮಾತಾಡೋದು ಅದು ಸಹ ಮುದ್ರಾನೆ. ಪ್ರತಿಯೊಂದು ಶಬ್ದ ಸಹ ಮುದ್ರಾನೆ. ಯಾಕಂದ್ರೆ ಬಾಯಿನಲ್ಲಿ ಮಾತಾಡ್ಬೇಕಾದ್ರ ಸೌಂಡ್ ಬರ್ಬೇಕಾದ್ರೆ ನಮ್ಮ ನಾಲ್ಗೆ ಎಲ್ಲೆಲ್ಲಿ ಟಚ್ ಆಗ್ಬೇಕು, ಪಾಯಿಂಟ್ಸ್ ಅನ್ನು ಟಚ್ ಮಾಡಿದಾಗ ತಾನೇ ಆ ಕರೆಕ್ಟ್ ಆ ನಾದ ಉತ್ಪನ್ನ ಆಗುತ್ತೆ, ಮತ್ತೆ ಆ ಪದ ಹೊರಗೆ ಸರಿಯಾಗಿ ಬರ್ತದೆ. ಈಗ ನಾವು ನೋಡ್ತೀವಿ, ಅಂಧ ಮಕ್ಕಳಿಗೆ, ದೋಸ್ ಹೂ ಆರ್ ಡಮ್ ಅಂಡ್ ಡೀಫ್ ಇದ್ದವ್ರಿಗೆ ಕಣ್ಣಿರ್ತದೆ, ಬಾಯಿಲಿಂದ ಹೇಳಿಕೆ ಬರೋಲ್ಲ, ಕಿವಿ ಕೇಳಿಸೋದಿಲ್ಲ, ಅವರಿಗೆ ಸಹ ಮುದ್ರೆಗಳಿಂದ ತೋರಿಸ್ತೀವಿ. ನೀವು ರೈಲ್ವೇಸ್ ನಲ್ಲಿ ನೋಡಿ, ಎಲ್ಲ ಆಫೀಸ್ ನಲ್ಲಿ ಅವ್ರಿಗೆ ಒಂದು ಇಟ್ಟಿರ್ತಾರೆ ಸಿಂಬಲ್, ಅದನ್ನ ನೋಡ್ಕೊಂಡು ಅದರ ಪ್ರಕಾರ ಅವರು ನಡೀತಾ ಇರ್ತಾರೆ. ಮುದ್ರಾಸ್ ಪ್ರಿನ್ಸಿಪಲ್ ಏನು ಮೇಡಮ್?
ಇದನ್ನು ನಮ್ಮಲ್ಲಿ ತಂದವರು ಯಾರು? Mudras oftenly referred as yoga of what we called gestures ಅಂತ ಹೇಳ್ತೇವೆ. ಮುದ್ರಾ ಎಲ್ಲಿಂದ ಒರಿಜಿನೇಟ್ ಆಗಿತ್ತು ಅಂತಂದ್ರೆ ಇದು ನಮ್ಮ ಏನ್ಷಿಯಂಟ್ ಋಷಿ ಮುನಿಗಳಿಂದ ಮುಂಚಿನಿಂದನೂ ಆಗಿದೆ. ಇದಕ್ಕೆ ಮೂಲವಾಗಿರೋದು ಆದಿ ಯೋಗಿ ಅಂತ ಹೇಳ್ತೀವಿ ನಾವು. ಶಿವನಿಗೆ ಆದಿ ಯೋಗಿ. ದ ಒರಿಜಿನ್ ಆಫ್ ಮುದ್ರಾಸ್ ಆರ್ ಡೀಪ್ಲಿ ರೂಟೆಡ್ ಇನ್ ಏನ್ಷಿಯಂಟ್ಸ್ ಇಂಡಿಯನ್ ಸ್ಪಿರಿಚುವಲ್ ಟ್ರೆಡಿಷನ್ಸ್. ಆದಿ ಯೋಗಿ ನಾವು ಕೇಳ್ತೀವಿ, ತಾಂಡವ ನೃತ್ಯ ಮಾಡ್ಬೇಕಾದ್ರೆ ಶಿವ ಎಲ್ಲ ಮುದ್ರೆಗಳನ್ನು ಮಾಡಿದ್ವು ಅಂತ ಹೇಳ್ತೀವಿ ನಾವು. ಸೊ ಮುದ್ರಾ, ದ ನಾಲೆಜ್ ಈಸ್ ಬಿಲೀವ್ಡ್ ದಟ್ ಇಟ್ ಈಸ್ ಡೀಪ್ ಸ್ಪಿರಿಚುವಲ್ ಪ್ರಾಕ್ಟಿಸ್ ಇದು. ಋಷಿ ಮುನಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ ಈ ಮುದ್ರೆ ಮೂಲಕ ಅವರು ಅಂತ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ. ಈ ಮುದ್ರಾ ನೀವು ಇಟ್ ಈಸ್ ಫೌಂಡ್ ಇನ್ ಆಲ್ ಕಾಂಟಿನೆಂಟ್ಸ್, ಆಲ್ ರಿಲಿಜಿಯಸ್ ನಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಿಂದೂಯಿಸಂ ನಲ್ಲಿ ಇದೆ, ಜೈನಿಸಂ ನಲ್ಲಿ ಕೂಡ ಇದೆ, ಮತ್ತೆ ಬುದ್ಧಿಸಂ ನಲ್ಲಿ ಕೂಡ ಉಂಟು. ಈಗ ನಾವು ಹೇಳ್ತೇವೆ ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಜೀಸಸ್ ಹೀಗೆ ಮುದ್ರಾ ಹಿಡ್ಕೊಂಡಿದ್ದು, ಇವನ್ ಗುರು ನಾನಕ್ ಸಹ ಚಿನ್ ಮುದ್ರಾ ಹಿಡ್ಕೊಂಡು ಹೀಗೆ. ಸೊ ಹಲವಾರು ಎಲ್ಲಾ ಧರ್ಮದಲ್ಲಿ ಎಲ್ಲಾ ಗುರುಗಳನ್ನು ಅವ್ರವ್ರ ಧಾರ್ಮಿಕ ಗುರುಗಳು ಅವರು ಸಹ ಮುದ್ರವನ್ನ ಹಿಡ್ಕೊಂಡಿದ್ದು ನಾವು ಎಷ್ಟೋ ಸರಿ ನಾವು ನೋಡಿದ್ದೀವಿ. ಈಗ ಬೇರೆ ಅವರು ಪ್ರಾರ್ಥನೆ ಮಾಡ್ಬೇಕಾದ್ರೆ 2 ಕೈಗಳನ್ನ ಹಸ್ತವನ್ನ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ದಿಸ್ ಆಲ್ಸೋ ಇಸ್ ಎ ಮುದ್ರಾ. ಸೊ ಎನಿ ಹ್ಯಾಂಡ್ ಜೆಸ್ಚರ್ ಇಸ್ ಎ ಮುದ್ರಾ. ಸೊ ಇದು ಎಲ್ಲಿಂದ ಬಂತು ಅಂತಂದ್ರೆ ಮೂಲತಃ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಬಂದಂಥದ್ದು. ಬಟ್ ಇಡೀ ದೇಶದಲ್ಲಿ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ. ಎಲ್ಲಾ ಕಾಂಟಿನೆಂಟ್ ನಲ್ಲಿ ಕೂಡ ನೀವು ಮುದ್ರೆಗಳನ್ನ ನೀವು ನೋಡಬಹುದು. ವಿಶೇಷವಾಗಿ ನಮ್ಮ ಪುರಾತನದ್ದು 1000, 2000, 3000 ವರ್ಷ ಹಳೆ ದೇವಸ್ಥಾನದಲ್ಲಿ ಕೂಡ ನಾವು ಮುದ್ರೆಗಳನ್ನು ನೋಡ್ತೇವೆ. ಶಿಲ್ಪಿ ಆಕಾರಗಳನ್ನು ಹಾಕಿದ್ದು ಕೆತ್ತನೆಗಳನ್ನ ನಾವು ನೋಡಿರ್ತೇವೆ, ಹೌದಲ್ವಾ? ಮುದ್ರಾಸ್ ನಲ್ಲಿ ಇರುವ 5 ಎಲಿಮೆಂಟ್ಸ್ ಯಾವ? ಮುದ್ರಾಸ್ ನಲ್ಲಿ ಇರುವಂತ 5 ಎಲಿಮೆಂಟ್ಸ್. ಅದಕ್ಕೆ ಮುಂಚೆ ನಾವು ಇದು ತಿಳ್ಕೊಳ್ಳೋಣ, ಟೈಪ್ಸ್ ಆಫ್ ಮುದ್ರಾಸ್ ಅನ್ನ ತಿಳ್ಕೊಳ್ಳೋಣ, ಎಷ್ಟು ಪ್ರಕಾರದ ಮುದ್ರೆಗಳಿದೆ ಅಂತ ಹೇಳಿ. ಸೊ ಮುದ್ರೆಗಳಲ್ಲಿ 5 ಪ್ರಕಾರದ ಮುದ್ರೆಗಳಿದೆ. ಮೊದಲನೇದು ಕಾಯಕ ಮುದ್ರಾ ಅಂತ ಹೇಳಿ. ಕಾಯಕ ಮುದ್ರಾ ಅಂದ್ರೆ ದೇಹದಿಂದ ಮಾಡುವಂತಹ ಆಸನಗಳು ಸಹ ಮುದ್ರಗಳೇ. ಸೊ ಆಸನದಲ್ಲಿ ಬರುವಂತಹ ಯೋಗ ಮುದ್ರಾ, ಪಾಶನಿ ಮುದ್ರಾ, ವಿಪರೀತ ಕರ್ಣಿ ಮುದ್ರಾ, ಮಹಾಮುದ್ರಾ, ಹೀಗೆ ಹಲವಾರು ಮುದ್ರಾ ಆಸನಗಳು ಬರ್ತದೆ. ಅದು ದೇಹದಿಂದ ಮಾಡುವಂತಹ ವಾಟ್ ವಿ ಕಾಲ್ಡ್ ಫಿಸಿಕಲ್ ಮುದ್ರಾಸ್ ಅಂತ ಹೇಳ್ತೇವೆ, ಬಾಡಿ ಮುದ್ರಾಸ್. ನೆಕ್ಸ್ಟ್ ಎರಡನೇದು ಬರೋದು ಹಸ್ತ ಮುದ್ರಾ ಅಥವಾ ನಾವ್ ಹೇಳೋದು ಹ್ಯಾಂಡ್ ಮುದ್ರಾಸ್ ಅಂತ ಹೇಳ್ತೀವಿ, ಕೈಗಳಿಂದ ಮಾಡುವಂಥದ್ದು. ಅದ್ರೊಳಗೆ 2 ತರ ಬರ್ತದೆ ಮತ್ತೆ, ಸಬ್ ಡಿವಿಷನ್ಸ್. ಒಂದು ಸಾಧನೆಗೆ ಸಂಬಂಧಪಟ್ಟಂತಹ ಮುದ್ರೆಗಳು. ಹೀಗೆ ಪೂಜಾ ಟೈಮ್ ನಲ್ಲಿ ಯಾವ್ಯಾವ ಮುದ್ರೆಗಳನ್ನು ಹಾಕಬೇಕು ಭಟ್ರು ಅಥವಾ ಅರ್ಚಕರು ಹಾಕ್ತಾರೆ. ಸೊ ಆ ಎನರ್ಜಿಯನ್ನು ಸೀಲ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡಿಸಿ ಅಲ್ಲಿ ಸಮರ್ಪಣೆ ಮಾಡುವಂತದ್ದಿದೆ. ಮತ್ತೆ ನಾವು ಇನ್ನೊಂದು ಕೇಳ್ತೇವೆ, ಆಧ್ಯಾತ್ಮಿಕದಲ್ಲಿ ಮಾಡುವಂತಹ ಮುದ್ರೆಗಳು ಸಹ ಉಂಟು. ಎರಡನೇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮುದ್ರೆಗಳು ಸಹ ಇದೆ. ಈಗ ಉದಾಹರಣೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಹಲವಾರು ಹೈಪರ್ ಟೆನ್ಷನ್ ಇರ್ಬಹುದು, ಥೈರಾಯ್ಡ್ ಇರ್ಬೋದು, ಅದಕ್ಕೆ ಸಹ ಬೇಕಂತಹ ವಿಶೇಷವಾಗಿ ಮುದ್ರೆಗಳು ಸಹ ಇದೆ. ಇದು ಹಸ್ತ ಮುದ್ರೆಗಳು, ವಾಟ್ ವಿ ಕಾಲ್ಡ್ ಹ್ಯಾಂಡ್ ಜೆಸ್ಚರ್ಸ್. ಮೂರನೇದು ಬರೋದು ಮನಮುದ್ರೆಗಳು ಅಂತ. ಮನಮುದ್ರೆಗಳಂತ ಮುಖದಲ್ಲಿ ಮಾಡುವಂತಹ ಮುದ್ರೆಗಳು. ಅದ್ರಾಗ ಬರುವಂತಹ ಶಾಂಭವಿ ಮುದ್ರಾ ಅಂತ ಹೇಳ್ತೇವೆ ನಾವು. ಶಾಂಭವಿ ಮುದ್ರಾದಲ್ಲಿ ನಾವು ದೃಷ್ಟಿ ಮೇಲ್ಗಡೆ ಇಟ್ಕೊಂಡು ಭ್ರೂ ಮಧ್ಯದಲ್ಲಿ ಇಟ್ಕೊಂಡು ಅರ್ಧ ನಿಮಿಷ ದೃಷ್ಟಿ ಅಂತ ಹೇಳ್ತೀವಿ. ಅರ್ಧ ನಿಮಿಷ ದೃಷ್ಟಿ ಅಂದ್ರೆ ಕಣ್ಣುಗಳನ್ನ ಅರ್ಧ ಮುಚ್ಚಬೇಕು. ನಾವ್ ಬೇಕಾಗುತ್ತೆ ಇಲ್ಲಿ ನೋಡೋದು, ಅದಕ್ಕೆ ನಾವು ಶಾಂಭವಿ ಮುದ್ರಾ ಅಂತ ಕರೀತೀವಿ. ಎರಡನೇದು ಬರೋದು ಷಣ್ಮುಖಿ ಮುದ್ರಾ ಅಂತ. ಷಣ್ಮುಖಿ ಮುದ್ರಾದಲ್ಲಿ ನಾವು 6 ಡೋರ್ಸ್ ಅನ್ನ ಕ್ಲೋಸ್ ಮಾಡುವಂಥದ್ದು. ಷಣ್ ಅಂದ್ರೇನು? 6. ಷಣ್ಮುಖ ಅಂತ ಹೇಳ್ತೀವಿ ನೋಡಿ ನಾವು, ಹೌದಲ್ವಾ? ಕಾರ್ತಿಕೆಗೆ ಷಣ್ಮುಖ ಅಂತ ಹೇಳ್ತೀವಿ. ಅದಕ್ಕೆ ಷಣ್ಮುಖಿ ಅಂತಂದ್ರೆ 6 ಡೋರ್ಸ್ ಅನ್ನ ಕ್ಲೋಸ್ ಮಾಡೋದು. ಯಾವ್ಯಾವ ಅಂದ್ರೆ 2 ಕಿವಿ, 2 ಕಣ್ಣುಗಳು, ಮತ್ತೆ 2 ಮೂಗಿನ ನಾಳಗಳು ಪಾಯಿಂಟ್ಸ್ ಪ್ರೆಸ್ ಮಾಡಿ ಒಂದು ಮುದ್ರೆ ಹಾಕುವಂಥದ್ದಕ್ಕೆ ಇದು ನಾವು ಹೇಳ್ತೇವೆ ಷಣ್ಮುಖಿ ಮುದ್ರಾ. ಮೂರನೇದ್ದು ಖೇಚರಿ ಮುದ್ರಾ. ಹಿಯರ್ ವಿ ಲಾಕ್ ದ ಟಂಗ್, ಅದಕ್ಕೆ ಟಂಗ್ ಲಾಕಿಂಗ್ ಅಂತ ಹೇಳ್ತೇವೆ ಅಥವಾ ಟಂಗ್ ಲಾಕ್ ಅಂತ ಹೇಳ್ತೇವೆ. ಅದು ಖೇಚರಿ ಮುದ್ರಾ ಆಯ್ತು. ಮತ್ತೆ ಅದ್ರೊಳಗೆ ಇನ್ನೊಂದು ಮುದ್ರೆ ಬರ್ತದೆ, ನಾಸಿಕಾಗ್ರಹ ಮುದ್ರಾ ಅಂತ ಬರ್ತದೆ. ನಾಸಿಕಾಗ್ರ ಅಂದ್ರೆ ಟಿಪ್ ಆಫ್ ದಿ ನೋಸ್. ನಾಸಿಕ ಅಂದ್ರೆ ಮೂಗು, ಆ ಮೂಗಿನ ತುದಿ ನೋಡೋದು. 2 ಕಣ್ಣಿನಿಂದ ದೃಷ್ಟಿಲಿ ತಗೊಂಡ್ಬಂದು
ಅದನ್ನ ನೋಡೋದು. ಅದಕ್ಕೆ ನಾಸಿಕಾಗ್ರ ಮುದ್ರಾ. ಸೊ ದೀಸ್ ಮುದ್ರಾಸ್, ಆಲ್ ದಿಸ್ ಮನ ಮುದ್ರಗಳು ಹೆಚ್ಚಾಗಿ ಕುಂಡಲಿನಿ ಯೋಗದಲ್ಲಿ ಉಪಯೋಗ ಮಾಡುವಂತವು. ಅಥವಾ ನಾವು ಯೋಗ ಸಾಧನಗಳು, ನಾವು ಯಾರು ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಪ್ರಾಣಾಯಾಮ ಮಾಡ್ತಾ ಇದ್ದಾರೆ, ಅವರು ಸಹ ಈ ಮನ ಮುದ್ರಗಳನ್ನು ಅಭ್ಯಾಸ ಮಾಡ್ಬೋದು. ಈಗ 4ನೇದು ಬರೋದು ಆಧಾರ ಮುದ್ರಾ ಅಂತ ಬರ್ತದೆ, 4th ಒನ್. ಆಧಾರ ಅಂದ್ರೆ ಒಂದು ಆಧಾರವನ್ನು ಇಟ್ಟುಕೊಂಡು ನಾವು ಮಾಡುವಂತ ಮುದ್ರೆ. ಅದರೊಳಗೆ ಬರುವಂತಹ ಸಹಜ್ರೋಲಿ ಮುದ್ರಾ ಅಂತ ಒಂದಿದೆ, ವಜ್ರೋಲಿ ಮುದ್ರಾ ಅಂತ ಒಂದಿದೆ, 3ನೇದ್ದು ಅಶ್ವಿನಿ ಮುದ್ರಾ. ಈ 3 ಮುದ್ರಗಳು ಆಧಾರ ಮುದ್ರಗಳಲ್ಲಿ ಬರುವಂತದ್ದು. ಅಶ್ವಿನಿ ಮುದ್ರಾ ಅಂತಂದ್ರೆ ನಾವು ಅದಕ್ಕೆ ಹಾರ್ಸ್ ಇದು ಹೇಳ್ತೇವೆ, ಏನಂತಾರೆ, ಜಸ್ಚರ್ ಅಂತ ಹೇಳ್ತೇವೆ. ಅಶ್ವಿನಿ ಅಂದ್ರೆ ಕುದುರೆ. ಸೊ ಆ ಕುದುರೆದ ಪವರ್ ಎಲ್ಲಿರ್ತದೆ? ಎನಸ್ ಅಲ್ಲಿ. ಅದನ್ನ ಯಾವಾಗ್ಲೂ ಅದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಮಾಡ್ತಾ ಇರ್ತದೆ ಕುದುರೆಗಳು. ಸೊ ಸೇಮ್ ವೇ ಹಿಯರ್ ಆಲ್ಸೋ ವಿ ಯೂಸ್ ಅವರ್ anus, muscles around the anus. And while inhaling, we are contraction. Exhaling, we are relaxing. This is a very powerful mudra. So, ಈ ಅಶ್ವಿನಿ ಮುದ್ರಾ ಇದೆ. ಮತ್ತೆ ಇದನ್ನ ಥಂಡರ್ ಬೋಲ್ಟ್ ಅಂತ ಹೇಳ್ತೀವಿ ನಾವು, ಸಹಜ್ರೋಲಿ ಮತ್ತೆ ವಜ್ರೋಲಿ ಮುದ್ರಾಗಳಿಂದ. ಇದಕ್ಕೆ ಈ 3 ಮುದ್ರಗಳು ಬರುವಂತದ್ದು ಆಧಾರ ಮುದ್ರದಲ್ಲಿ ಬರೋದು. 5ನೇದು ಬಂದಾಸ್ ಅಂತ ಹೇಳ್ತೇವೆ ನಾವು. ನೀವು ಹೆಸರು ಕೇಳಿರ್ಬೋದು, ಬಂಧ. ಬಂಧದಲ್ಲಿ 3 ಬಂಧಗಳಿದೆ. ದೇರ್ ವಿಲ್ ಲಾಕ್ ಅವರ್ ಎನರ್ಜಿ, ಸೀಲ್ ಮಾಡೋದು. ಒಂದೇ ಮೂಲ ಬಂಧ, ರೂಟ್ ಲಾಕ್ ಮಾಡೋದು. 2ನೇದು ಒಡ್ಯಾನ್ನ ಬಂಧ, ಸೊಂಟದಲ್ಲಿ, ನಾಭಿದಲ್ಲಿ, ಅಲ್ಲಿ ಉಸಿರು ತಗೊಂಡು ಅಲ್ಲಿ ಇಟ್ಕೊಳ್ಳೋದು. ಅದಕ್ಕೆ ನಾವು ಒಡ್ಯಾನ್ನ ಬಂಧ ಅಂತ ಹೇಳ್ತೇವೆ. ಉಡ್ಯಾನ ಬಂಧ ಸಹ ಹೇಳ್ತಾರೆ. ನೆಕ್ಸ್ಟ್ 3ನೇದು ಜಾಲಂಧರ ಬಂಧ. ಜಾಲಂಧರ ಬಂಧದಲ್ಲಿ ನಾವು ಥ್ರೋಟ್ ನಲ್ಲಿ ಉಸಿರನ್ನು ಇಟ್ಕೊಂಡು ಲಾಕ್ ಮಾಡೋದು, ಚಿನ್ನಿಂದ ಲಾಕ್ ಮಾಡೋದು. ಅದಕ್ಕೆ ಜಾಲಂಧರ ಬಂಧ. ಇನ್ನ ಹೆಚ್ಚು ಸಾಧನೆ ಮಾಡೋರು ಈ 3 ಬಂಧಗಳನ್ನ ಬ್ಲಾಕ್ ಮಾಡ್ತಾರೆ. ಫಸ್ಟ್ ಮೂಲಾಧಾರ ಉಸಿರು ತಗೊಂಡ್ಮೇಲೆ ಮೂಲಾಧಾರ ಓಡ್ಯಾನ ಲಾಕ್ ಮಾಡ್ತಾರೆ, ಜಾಲಂಧರ ಲಾಕ್ ಮಾಡಿ ಕುತ್ಕೋತಾರೆ. ಅದಕ್ಕೆ ಏನ್ ಹೇಳ್ತಾರೆ? ಮಹಾಮುದ್ರಾ ಅಂತ. ಅದಕ್ಕೆ ಹೆಚ್ಚು ಸಾಧನೆ ಬೇಕಾಗ್ತದೆ ಈ ಮಹಾಮುದ್ರೆ ಮಾಡ್ಬೇಕಂದ್ರೆ. ಸೊ ಇವೆಲ್ಲ ಬಂದಾಸ್ ನಲ್ಲಿ ಬರುವಂತದ್ದು. ಸೊ ಇವು 5 ಪ್ರಕಾರ ಮುದ್ರೆಗಳು. ಯೋಗ ಆಸನದಲ್ಲಿ ನಾವೇನ್ ಮಾಡ್ತೀವಿ? ದೇಹವನ್ನ ಹೆಚ್ಚು ಬೆಳೆಸ್ತೀವಿ. ಒಂದೊಂದು ಆಸನ ಒಂದೊಂದು ಮುದ್ರೆ. ಹ್ಯಾಂಡ್ ಜಸ್ಟರ್ಸ್ ನಲ್ಲಿ ಮಾಡುವಂತದ್ದು, ಮನದಲ್ಲಿ ಮಾಡುವಂತದ್ದು, ಮುಖದಲ್ಲಿ, ಮತ್ತೆ ಒಂದು ಆಧಾರ ಇಟ್ಕೊಂಡು ಮಾಡುವಂತದ್ದು. 5ನೇದು ಬಂದಾಸ್. 5 ಎಲಿಮೆಂಟ್ಸ್ ಬಗ್ಗೆ ಹೇಳ್ತೀರಾ ಮ್ಯಾಮ್? ನಮ್ಮ ಕೈ ಬೆರಳು ಎಷ್ಟಿದೆ? 5. ಈಚ್ ಫಿಂಗರ್ ಇಸ್ ಕನೆಕ್ಟ್ಸ್ 1 ಎಲಿಮೆಂಟ್. 5 ಬೆರಳುಗಳು ಪಂಚಭೂತಗಳು ಅಂತ ನಾವು ಹೇಳ್ತೇವೆ. ನಮ್ಮ ಶರೀರ ಪಂಚಭೂತಗಳಿಂದ ಆಗೋದು. ಈ ಪಂಚಭೂತಗಳಲ್ಲಿ ಬ್ಯಾಲೆನ್ಸ್ ತರೋದೇ ಮುದ್ರಾ. ವಾಟ್ ಈಸ್ ದ ಏಮ್ ಆಫ್ ಮುದ್ರಾ? ಇಸ್ ಟು ಬ್ರಿಂಗ್ ಬ್ಯಾಲೆನ್ಸ್ ಇನ್ ಯೋರ್ ಬಾಡಿ. ಸೊ ಅವರ್ ಬಾಡಿ ಇಸ್ ಕನೆಕ್ಟೆಡ್ ಟು ದ ಯೂನಿವರ್ಸಲ್ ಎನರ್ಜಿ. ಸೊ ಈ ಯೂನಿವರ್ಸ್ ಮತ್ತೆ ನಮ್ಮ ದೇಹಕ್ಕೆ ಸಮತೋಲನ ಸ್ಥಿತಿಗೆ ತರೋದೇ ನಾವು ಮುದ್ರಾ ಸೈನ್ಸ್ ಅಂತ ಕರಿತೇವೆ. ಮೊದಲನೇದು, ನಾವು ಲೆಟ್ ಅಸ್ ಟೇಕ್ ದ ಈಚ್ ಫಿಂಗರ್ ರೆಪ್ರೆಸೆಂಟ್ಸ್ one of these elements. The first one, thumb finger, fire, andre agni. Agni governance what? Digestion, metabolism, then vitality. Then second one, thor beralu, index finger, vayu, air, represents movements, lightness, then intelligence. Controls respiratory system and nervous system. Third one, this is Akasha, space. It represents openness, expansion, and spirituality. Influences the throat and ears. Then fourth one, Prithvi. Ring finger is earth. Prithvi signifies stability, strength, and grounding. Affects bones, muscles, and tissues. The last one, ಕಿರುಬೆರಳು, ಲಿಟಲ್ ಫಿಂಗರ್ ಆರ್ ಪಿಂಕಿ ಟೋ ಅಂತ. ಪಿಂಕಿ ಫಿಂಗರ್ ಸಹ ಹೇಳ್ತೇವೆ, ಲಿಟಲ್ ಫಿಂಗರ್ ಸಹ ಹೇಳ್ತೇವೆ. ವಾಟರ್, ನೀರು, ಜಲ, ರೆಪ್ರೆಸೆಂಟ್ಸ್ ಫ್ಲೂಯಿಡ್ಸ್, ಅಡಪ್ಟಬಿಲಿಟಿ, ಅಡಪ್ಟ್ ಮಾಡ್ಕೊಳ್ಳೋದು, ಸ್ವೀಕಾರ ಮಾಡೋದು, ಅಕ್ಸೆಪ್ಷನ್ ಅಂತ ಹೇಳ್ತೇವೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ದೆನ್ ಅವರ್ ಇಮೋಷನ್, ರೆಗ್ಯುಲೇಟ್ಸ್ ಅವರ್ ಎನರ್ಜಿ, ಅವರ್ ಪ್ರಾಣಿಕ್ ಎನರ್ಜಿ, reproductive system, and hydration. That's why hydrate your body well anta helodu. As you know,
our body is made up of water 70%. Water means bodily fluids including water. ನೀರು ಕಮ್ಮಿ ಇದ್ರೆ ಸಹ ನಮ್ಗೆ ಇಂಬ್ಯಾಲೆನ್ಸ್ ಆಗ್ತದೆ, ನೀರು ಜಾಸ್ತಿ ಇದ್ರೆ ಸಹ ಇಂಬ್ಯಾಲೆನ್ಸ್. So the imbalance in these elements can lead to physical, mental and emotional disturbances. So through mudra practice, the energy flow is regulated, restoring harmony in the elements and promoting overall health. Benefits: achieving inner balance and well-being. So that's why we say heal yourself through mudras. ಇಲ್ಲಿ ಒಂದು ಕ್ವಶನ್ ಇದೆ ಮ್ಯಾಮ್. ನೀವು ಹಾ. 5 ಫಿಂಗರ್ಸ್ ಬಗ್ಗೆ ಹೇಳಿದ್ರಲ್ಲ, ಪ್ರತಿಯೊಂದು ಮುದ್ರಾಗೆ ವೈ ವಿ ಯೂಸ್ ಥಮ್ ಓನ್ಲಿ? ಯಾಕಂದ್ರೆ ಯಾವುದೇ ಮುದ್ರಾ ನೋಡಿದ್ದೆ ನಾನು, ಇದು ಚಿನ್ನ ಮುದ್ರಾ ಅಲ್ಲ. ಹ್ಮ್. ಆಮೇಲೆ ಇದು ಪೃಥ್ವಿ ಮುದ್ರಾ. ಹೌದು. ಸೊ ಯಾವಾಗ್ಲೂ ನಾವು ಥಮ್ ಯೂಸ್ ಮಾಡೇ ಮಾಡ್ತೇವಲ್ಲ ಹೌದು. ಮುದ್ರಾಸದಲ್ಲಿ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್? ಫೈರ್ is the one which needs to be controlled always? Yes. Not controlled. Fire is present in all these 4. ವಾಯುದಲ್ಲಿ ಅಗ್ನಿ ಇದೆ, ಆಕಾಶದಲ್ಲಿ ಅಗ್ನಿ ಇದೆ, ಪೃಥ್ವಿಯಲ್ಲಿ ಅಗ್ನಿ ಇದೆ, ನೀರಿನಲ್ಲಿ ಅಗ್ನಿ ಇದೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಲ್ವಾ, ಹೌದಾ? ಸೊ ಈ 4ದ್ರಲ್ಲಿ ಅಗ್ನಿ ಇದೆ, ಇದ್ರ ಅಗ್ನಿ ಬಿಟ್ಟು ಇವು 4 ಇಲ್ವೇ ಇಲ್ಲ. Okay. So, and the thumb is called the center of the brain. So brain has to connect all these 4 fingers. ಇದು ಇನ್ನೊಂದು ಅರ್ಥ. Okay. ಆಮೇಲೆ only this is so flexible, no, this finger. It is a part aside. ದೇವರ ಸೃಷ್ಟಿನೇ ಹಾಗೆ ಮಾಡಿದ್ದು. You connect ಮಾಡ್ಲಿಕ್ಕೆ without thumb you can't do any mudras. You can't even connect other 4 fingers at all. ನೋಡಿ ಕನೆಕ್ಟ್ ಆಗುತ್ತಾ? ಇಲ್ಲ. Try. ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ. Imagine you just hold your thumb finger. Do mudra, any mudra you do? Not possible. Not possible. So this is called the thumb center of the brain. So ತಲೆ ಹೇಗೆ ಬೇಕು ಮನುಷ್ಯನಿಗೆ ಬ್ರೈನ್ ಈ ಸಿಸ್ಟಮ್ ನಡೆಸಬೇಕಾದ್ರೆ, ಹಾಗೆ ಎಲ್ಲ ಸಿಸ್ಟಮ್ ನಡೆಸಬೇಕಾದ್ರೆ ಥಂಬ್ ಬೇಕೇ ಬೇಕು, ಅಂಗುಷ್ಟ ಬೇಕೇ ಬೇಕು. ಹೆಬ್ಬೆರಳು, ಸಾರಿ ಅಂಗುಷ್ಟ ಅಂದ್ರೆ ಪಾದದ ಅಂಗುಷ್ಟ ಆಗ್ತದೆ, ಹೆಬ್ಬೆರಳು ಅಂದ್ರೆ ದೊಡ್ಡದಂತ. It shows that everything. ಬ್ಯೂಟಿಫುಲ್. ಎಷ್ಟೇ ಗೊತ್ತು ಮಾಡ್ಕೊಂಡ್ರು ನಮ್ ದೇಹದ ಬಗ್ಗೆ ಅಥವಾ ನಮ್ ಎಕ್ಸಿಸ್ಟೆನ್ಸ್ ಬಗ್ಗೆ, ಅದು ವಿ ಫೀಲ್ ಪ್ರೌಡ್ ಆಫ್ ಅವರ್ ಸೆಲ್ಫ್ ಅಲ್ಲ, ಬೀಯಿಂಗ್ ಮೇಡ್ ಲೈಕ್ ದಿಸ್. Yes. ದೇವರದ ಸೃಷ್ಟಿನೇ ಅಷ್ಟು ಅದ್ಭುತವಾಗಿದೆ. ಇನ್ನು ಅದು ನಮ್ಗೆ ಅರ್ಥ ಮಾಡ್ಕೊಳಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಜ್ಞಾನ ಇಟ್ಕೊಂಡೆ ನಮ್ಗೆಲ್ಲ ಗೊತ್ತಂತ ಹೇಳ್ತಾ ಇದ್ವಿ. ಓಕೆ. ಮುದ್ರಾಸ್ ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ ಮ್ಯಾಮ್, ನಾವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಮುದ್ರಾ ಎಕ್ಸ್ಪ್ಲೈನ್ ಮಾಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ವೈಲ್ ಪ್ರಾಕ್ಟಿಸಿಂಗ್ ಮುದ್ರಾ ವಿ ಮಸ್ಟ್ ಹ್ಯಾವ್ ನಾಲೆಡ್ಜ್, ನೋ ಅಬೌಟ್ ಇಟ್. ಜ್ಞಾನ ತಿಳ್ಕೋಬೇಕು. ಮತ್ತೆ ಹೇಗೆ ಮಾಡ್ಬೇಕು, ಯಾವಾಗ ಮಾಡಬಾರ್ದು. ದೇರ್ ಆರ್ ಸಮ್ ಪಾಯಿಂಟ್ಸ್ ಹಿಯರ್. ಫಸ್ಟ್ ವಿ ಟಾಕ್ ಅಬೌಟ್ ಡೂಸ್ ಅಂತ, ಯಾವುದು ಮಾಡಬೇಕು ಅಂತ ಹೇಳಿ. ನಾವು ಮೊದಲನೇ ತಗೊಳ್ಳೋಣ. ಪ್ರಾಕ್ಟೀಸ್ ಇನ್ ಎ ಕಂಫರ್ಟಬಲ್ ಪೊಸಿಷನ್. ನೀವು ನೆಲದ ಮೇಲೆ ಕೂತ್ಕೋಬೇಕು ಅಂತ ಹಾಗೇನಿಲ್ಲ, ನೀವು ಚೇರ್ ಮೇಲೆ ಸಹ ಕೂತ್ಕೊಂಡು ಸಹ ಮಾಡಬಹುದು. ಬೆನ್ನು ನೇರವಾಗಿ ಇಟ್ಕೊಂಡು, ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ, ಎದೆಗೂಡು ವಿಶಾಲವಾಗಿ ಹಿಗ್ಗಿಸ್ಕೊಂಡು, 2 ಕೈಗಳು ನಮ್ಮ ತೊಡೆ ಮೇಲೆ ಇಟ್ಟುಕೊಂಡು ಮಾಡುವಂಥದ್ದು ಇದು. ನೆಕ್ಸ್ಟ್ when you, it should be very quiet, because environment is also affects it. Okay. So ಎಲ್ಲೋ ಕೂತ್ಕೊಂಡು ಮಾಡುವಂಥದ್ದಲ್ಲ. Then the next one is focus on the mudra and deep breathing. ನಾನು ಏನು ಮಾಡ್ತಾ ಇದ್ದೇನೆ ಎಂಬುದು ನಮ್ಗೆ ಅರಿವಿರ್ಬೇಕು. ಯಾವ ಮುದ್ರಾ ಮಾಡ್ತಾ ಇದ್ದೇನೆ, ಆ ಮುದ್ರಾ ಮಾಡ್ಬೇಕಾದ್ರೆ ಮುದ್ರದಲ್ಲೇ ಮುಳುಗ್ಬೇಕು. ನಿಮ್ಮ ಸಂಪೂರ್ಣ ದೃಷ್ಟಿ, ಅಂತರ ದೃಷ್ಟಿ ಆ ಮುದ್ರ ಮೇಲೆನೆ ಇರ್ಬೇಕು. ಮತ್ತೆ ಇನ್ನೊಂದು ದೃಷ್ಟಿ ಉಸಿರಾಟ, ಇವೆರಡು ಕೂಡಿದೆ. ದೆನ್ ನೆಕ್ಸ್ಟ್ ಕಮ್ಸ್ ಅಂಡರ್ ಮೇಂಟೈನ್ ಕನ್ಸಿಸ್ಟೆನ್ಸಿ. ಇದು ಬಹಳ ಮುಖ್ಯ. ಸೊ ರಿಸಲ್ಟ್ಸ್ ಮೇ ಟೇಕ್ ಸಮ್ ಟೈಮ್, ಓಕೆ, ಬಟ್ ಪ್ರಾಕ್ಟೀಸ್ ಅಂಡ್ ಪೇಷನ್ಸ್, ಕನ್ಸಿಸ್ಟೆನ್ಸಿ ಏನಿದೆಲ್ಲ, ದೀಸ್ ಆರ್ ದ
ಮೇನ್ ಲೀಡ್ಸ್ ಟು ಗೆಟ್ 100% ಬೆನಿಫಿಟ್. ನಮ್ದು ಪ್ರತಿನಿತ್ಯ ಇರಬೇಕು ಅಭ್ಯಾಸ, ಸ್ವಲ್ಪ ತಾಳ್ಮೆ ಇರಬೇಕು. ದಿಢೀರವಾಗಿ ಇವತ್ತು ಮಾಡಿದೆ, ಒಂದ್ 4 ದಿವಸದಲ್ಲಿ ನಂಗೆ ಎಫೆಕ್ಟ್ ಆಗ್ಬೇಕು, ಇಟ್ ಟೇಕ್ಸ್ ಟೈಮ್, ಬಟ್ ಇಟ್ ಗಿವ್ಸ್ ದ ಬೆಸ್ಟ್ ರಿಸಲ್ಟ್ಸ್. ದ ನೆಕ್ಸ್ಟ್ ಒನ್ ಕಮ್ಸ್ ಇಸ್ ಸ್ಟೇ ಹೈಡ್ರೇಟ್. ನೀರು ಚೆನ್ನಾಗಿ ಕುಡಿಬೇಕು. ಮತ್ತೆ ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್ ಅಂಡ್ ರಿಲ್ಯಾಕ್ಸ್. ಮಾಡೋಕ್ಕಿಂತ ಮುಂಚೆ ಕೈಗಳನ್ನ ಸ್ವಚ್ಛಾಗಿ ತೊಳ್ಕೋಬೇಕು. ತೊಳ್ಕೊಂಡ್ಮೇಲೆ ಕೈಗಳನ್ನ ಚೆನ್ನಾಗಿ ಒರೆಸಿ ಒಮ್ಮೆ ಕೈಗಳನ್ನ ಮುಟ್ಟಿ ಮತ್ತೆ ನಿಮ್ಮ ಅಭ್ಯಾಸವನ್ನ ಪ್ರಾರಂಭ ಮಾಡಿ. ಆಮೇಲೆ ಕೆಲವೊಬ್ರು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾವ ಮುದ್ರೆ ಬರುದಿಲ್ಲ ಆದ್ರೂ ಸಹ ಒತ್ತಾಯ ಮಾಡಿ ತುಂಬಾ ಸ್ಟ್ರೆಸ್ಫುಲ್ ಆಗಿ ಮಾಡ್ತಾರೆ, ಆ ಬೆರಳುಗಳಿಗೆ ತುಂಬಾ ಟೆನ್ಷನ್ ಕೊಡ್ತಾರೆ. ಹಾಗೆ ಬೇಡ. ಸ್ಟಾರ್ಟಿಂಗ್ ನಲ್ಲಿ ಕಂಫರ್ಟಬಲ್ ಆಗಿ ಇಲ್ಲ ಎಲ್ಲ ಬೆರಳುಗಳು. ಒಮ್ಮೆ ಸ್ಟ್ರೇಟ್ ಆಗೋದಿಲ್ಲ, ಒಮ್ಮೆ ಹೀಗಾಗ್ತದೆ, ತೊಂದ್ರೆ ಇಲ್ಲ. ಬಟ್ ಮೇನ್ ಪಾಯಿಂಟ್ ಇಸ್ ವೇರ್ ಯು ಆರ್ ಟಚಿಂಗ್ ದ ಟಿಪ್ ಆಫ್ ದಿ ಫಿಂಗರ್ಸ್. ಅದು ಬಹಳ ಮುಖ್ಯ. ಇಲ್ಲ ಯಾವ ಪಾಯಿಂಟ್ ಅನ್ನು ನಾವು ಪ್ರೆಸ್ ಮಾಡ್ತಾ ಇದ್ವಿ ಆ ಕಡೆ ಒಂದು ಸ್ವಲ್ಪ ನಾವು ಗಮನ ಹೆಚ್ಚು ಕೊಡ್ಬೇಕು. ನೆಕ್ಸ್ಟ್ ಮಾಡುವಂತದ್ದು ಕಾಂಬಿನೇಷನ್ ವಿತ್ ಮೆಡಿಟೇಷನ್ ಅಂತ ನಾವು ಹೇಳ್ತೇವೆ. ಈಗ ನೀವು ಮುದ್ರಾ ಮಾಡ್ತಾ ಇದ್ದೀರಾ, ಒಂದು 5 ನಿಮಿಷ 10 ನಿಮಿಷ ಉಸಿರಾಟ ಮೇಲೆನೂ ಗಮನ ಇದೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಮುದ್ರಗಂತೆ. ಸ್ಲೋಲಿ ಯು ಕ್ಯಾನ್ ಟೇಕ್ ಇಟ್ ಇನ್ ಟು ಮೆಡಿಟೇಷನ್. ಒಳ್ಳೆ ಕಾಂಬಿನೇಷನ್ ಮುದ್ರಾ ಅಂಡ್ ಮೆಡಿಟೇಷನ್. ದೇ ಗೋಸ್ ವೆರಿ ವೆಲ್. ದೆನ್ ನೆಕ್ಸ್ಟ್ ಕಮ್ಸ್ it takes some time. As you practice every day, you experience it, you feel it, sense it, smell it, taste it. ಕಣ್ಣುಗಳಿಂದನೂ ಸಹ ಮುದ್ರಾ ನೋಡ್ಬೇಕು, ಕಿವಿಗಳಿಂದ ಸಹ ಮುದ್ರಾ ನೋಡ್ಬೇಕು, ಚರ್ಮದಿಂದ ಕೂಡ ನಾವು ಮುದ್ರಾ ಫೀಲ್ ಮಾಡ್ಬೇಕು. ಆಲ್ 5 ಸೆನ್ಸರಿ ಆರ್ಗನ್ಸ್, ಪಂಚ ಜ್ಞಾನೇಂದ್ರಗಳು ಜೋಡಿಸ್ಕೊಂಡು, ಉಸಿರಾಟ ಜೋಡಿಸ್ಕೊಂಡು ಮಾಡುವಂತ ಇದು ಡೂಸ್ ಅಂತ ನಾವು ಹೇಳ್ತೇವೆ. ದೆನ್ ವಾಟ್ ಟು ಅವಾಯ್ಡ್, ಡೋಂಟ್ಸ್ ಅಂತ ಹೇಳ್ತೇವೆ. ಅವಾಯ್ಡ್ ಪ್ರಾಕ್ಟಿಸಿಂಗ್ ಆನ್ ಎ ಹೆವಿ ಮೀಲ್. ಈಗ ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ದೆ, ಈಗ ನಂಗೆ ಟೈಮ್ ಸಾಕಷ್ಟಿದೆ, ನಾ ಮುದ್ರಾ ಮಾಡ್ತೇನೆ, ಬೇಡ. ವಾಟ್ ಅವಾಯ್ಡ್ ಇಟ್. ಯಾಕಂದ್ರೆ ಮೋಸ್ಟ್ ಆಫ್ ದ ಎನರ್ಜಿ ಗೋಸ್ ಫಾರ್ ಡೈಜೆಷನ್. ಅವಾಗ ಮುದ್ರಾ ಮಾಡಬಾರ್ದು. ನಿಮ್ಗೆ ಫೋಕಸ್ ಬರೋದಿಲ್ಲ, ಮತ್ತೆ ಅದರ ಎಫೆಕ್ಟ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಅವಾಯ್ಡ್ ಆಫ್ಟರ್ ಎ ಹೆವಿ ಮೀಲ್. ದ ಸೆಕೆಂಡ್ ಒನ್ ಈಸ್ ಅವಾಯ್ಡ್ ವೆನ್ ಅನ್ವೆಲ್. ಈಗ ನಿಮ್ಗೆ ಜ್ವರ ಬಂದಿದೆ, ತಲೆನೋವು ಇದೆ, ಮನಸ್ಸಿಗೆ ಒಂದು ಇರಿಟೇಷನ್ ಆಗಿರ್ತದೆ, ಅಸಮಾಧಾನ ಆಗಿರ್ತದೆ, ಆ ಟೈಮ್ ನಲ್ಲಿ ಮಾಡ್ಬೇಕು. ಆ ಟೈಮ್ ನಾವು ಬರೀ ಹೇಳೋದು ಡೀಪ್ ಅಂಡ್ ಸ್ಲೋ ಬ್ರೀದಿಂಗ್ ಮಾಡಿ ಅಷ್ಟೇ, ಮುದ್ರಾ ಬೇಡ. ಗುಣ ಆದ್ಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಒನ್ ಕಮ್ಸ್ ಇಸ್ ಅವಾಯ್ಡ್ ಓವರ್ ಯೂಸ್ ಅಂತ ಹೇಳ್ತೀವಿ ನಾವು. ಕೆಲವೊಬ್ರು ಏನ್ ಮಾಡ್ತಾರೆ, ನಾವು ಟೈಮ್ಸ್ ಕೊಟ್ಟಿರ್ತೀವಿ 15 ನಿಮಿಷದಿಂದ 45 ಮಿನಿಟ್ಸ್ ಅಂತ. ಅದು ಬಿಟ್ಟು ಇನ್ನ ನಾನು 1 ಅವರ್ ಇದೆ, ನಂಗೆ ಟೈಮ್ 1 ಅವರ್ ಅಂತ ಕೂಡ ಅದು ಸಹ ಇಂಬ್ಯಾಲೆನ್ಸ್ ಬರುತ್ತೆ. ಸೊ ಮಾಡ್ರೇಟ್ ಇರ್ಬೇಕು. ಆ ಟೈಮ್ ಏನಿದೆ ಆ ಟೈಮ್ ನಲ್ಲಿ 15 to 45 ಮಿನಿಟ್ಸ್. ಇವತ್ತು 15 ಮಿನಿಟ್ಸ್ ಸ್ಟಾರ್ಟ್ ಮಾಡಿದ್ದೀರಾ, 1 ವೀಕ್ ಆದ ನಂತರ 20 ಮಿನಿಟ್ಸ್ ಮಾಡಿ, 1 ವೀಕ್ ಆದ ನಂತರ ನೀವು 25 ಮಿನಿಟ್ಸ್ ಮಾಡಿ, ಹೀಗೆ ಹಂತಕ್ಕೆ ಬಂದು ಕೊನೆಗೆ ಲಾಸ್ಟಿಗೆ 45 ಮಿನಿಟ್ಸ್. ದೆನ್ ನೆಕ್ಸ್ಟ್ ವಾಟ್ ವಿ ಸೇ, don't practice without knowledge. You have to know about the mudra. ನಿಮ್ಗೆ ಏನ್ ಬೇಕು ಅದನ್ನೇ ಮಾಡಬೇಕು. ನಿಮ್ಗೆ ಏನ್ ಅಗತ್ಯ ಇದೆ. ಈಗ ಉದಾಹರಣೆಗೆ ನನ್ಗೆ ಹೈಪರ್ ಟೆನ್ಷನ್ಗೆ ಬೇಕು, ಹೈಪರ್ ಟೆನ್ಷನ್ಗೆ ಅಷ್ಟೇ ಮಾಡಿ. ಇಲ್ಲ ಮುಂದೆ ನನ್ಗೆ ಪ್ರಿಕಾಷನ್ ತಗೋತೀನಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ನಾವು ಡಯಾಬಿಟೀಸ್ ಮುದ್ರಾ ಮಾಡಿದ್ವಿ, ಥೈರಾಯ್ಡ್ ಮುದ್ರಾಸ್ ಮಾಡಿದ್ವಿ, ಬೇಡ, ಅಗತ್ಯ ಇಲ್ಲ, ಮಾಡ್ಲೂಬಾರ್ದು. ದೆನ್ ಅವಾಯ್ಡ್, ಡೋಂಟ್ ನೆಗ್ಲೆಕ್ಟ್ ಯುವರ್ ಪಾಸ್ಚರ್ಸ್ ಅಂತ ಹೇಳ್ತೀವಿ. ಈಗ ಮಾಡಕ್ಕಲ್ಕ ಒಮ್ಮೆ ಹೀಗಾಗ್ತದೆ, ಪಾಸ್ಚರ್ ಸರಿ ಇಟ್ಕೊಂಡಿಲ್ಲ, ಭುಜಗಳು ತೆಳಗ್ ಹಾಕ್ತಾರೆ, ಈಗ ಮತ್ತೆ ತಲೆ ತೆಳಗ್ ಹಾಕೋದು, ಮಾಡ್ತಾ ಸ್ವಲ್ಪ ನಿದ್ದೆ ಮಾಡ್ದಂಗ ಮಾಡೋದು, ಹೀಗೆ ಬೇಡ. ಯು ಶುಡ್ ನಾಟ್ ನೆಗ್ಲೆಕ್ಟ್ ಯುವರ್ ಪಾಸ್ಚರ್. ಸ್ಪೈನ್ ಸ್ಟ್ರೇಟ್ ಇರ್ಬೇಕು. ಯಾಕಂದ್ರೆ ಸ್ಪೈನ್ ಬೆನ್ನು ಮೂಳೆದಲ್ಲಿ ಹರಿಯುವಂತ 72,000 ನಾಡಿಗಳಿಗೆ ಕನೆಕ್ಷನ್ ಬರೋದೇ ಬೆನ್ನು ಮೂಳೆಯಿಂದ. So all the nerves are connected. Main nerves also are connected to the spine. So keep your spine straight. Neck and head straight. Alignment correct ಆಗಿರ್ಬೇಕು. ನೆಕ್ಸ್ಟ್ ಬರೋದು ನಾವು ಹೇಳ್ತೀವಿ, when you don't practice when you are in pain or injury. ಈಗ ಕೈಗಳಿಗೆ ಪೆಟ್ಟಾಗಿರ್ತದೆ, ಯಾವುದೋ ಒಂದು ಕಾರಣಕ್ಕೆ ಆಗಿರ್ತದೆ, ಆ ಟೈಮ್ ನಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ ನಾವು. ಕೈಗಳಲ್ಲಿ ಪೇನ್ ಇದ್ದಾಗ, ಏನೋ ತಾಕಿತ್ತು, ಏನಾದ್ರು ಬಡ್ದಿತ್ತು ಅಂತ, ದಟ್ ಟೈಮ್ ಯು ಅವಾಯ್ಡ್ ದಟ್. ದೆನ್ ಅವಾಯ್ಡ್ ಮಲ್ಟಿ ಟಾಸ್ಕ್ ಅಂತ ಹೇಳ್ತೇವೆ. ಇವತ್ನಲ್ಲಿ ಇಷ್ಟು ಸ್ಮಾರ್ಟ್ ಇದ್ದಾರೆ ಅಂತಂದ್ರೆ ಟಿವಿ ನೋಡ್ತಾ ಮುದ್ರಾ ಮಾಡ್ಬೋದಲ್ಲ, ವಾಕಿಂಗ್ ಮಾಡ್ತಾ ಮುದ್ರಾ ಮಾಡ್ಬೋದಲ್ಲ, ಹಾಲ್ ಹರಟೆ ಹೊಡಿಬೇಕಾದ್ರೂ ಸಹ ನಾವು ಕುತ್ಕೊಂಡು ಕಟ್ಟೆಗೆ ಸ್ವಲ್ಪ ಎಲ್ಡರ್ಸ್ ಅವ್ರು ಇವ್ರು ಕುತ್ಕೊಂಡು
ಇದ್ರ ಜೊತೆ ಇದನ್ನು ಮಾಡ್ತೇನೆ ನಾನು, ಟೈಮ್ ಪಾಸ್ ಆಗ್ತದೆ, ಇದು ಮುದ್ರಾನು ಆಗ್ತದೆ ನನ್ನ ಪ್ರಾಕ್ಟೀಸ್ ಅಂತ ಹೇಳಿ. ವಿ ಟೆಲ್ ದೆಮ್ ಡೋಂಟ್ ಮಲ್ಟಿ ಟಾಸ್ಕ್. ಸೊ ಇದನ್ನ ವಿಶೇಷವಾಗಿ ಮುದ್ರೆ ಮಾಡ್ಬೇಕಂದ್ರೆ ಸಿಟ್ ಒನ್ ಪ್ಲೇಸ್, ಡಿಸ್ಕನೆಕ್ಟ್ ಫ್ರಮ್ ದ ಔಟರ್ ವರ್ಲ್ಡ್ ಅಂಡ್ ರೀಕನೆಕ್ಟ್ ಯುವರ್ ಇನ್ನರ್, ಮೈಂಡ್ಫುಲ್ ಪ್ರಾಕ್ಟೀಸ್. ದೆನ್ ನೆಕ್ಸ್ಟ್ ಜನರಲ್ ಗೈಡ್ಲೈನ್ಸ್ ಇದು, ವೇರ್ ಕಂಫರ್ಟಬಲ್ ಕ್ಲೋತ್ಸ್ ವಿಚ್ ಫೀಲ್ ಮೋರ್ ಕಂಫರ್ಟಬಲ್. ಯಾಕಂದ್ರೆ ಎಲ್ಲಾನು ಟೈಟ್ ಇದ್ರೆ ಏನಾಗುತ್ತೆ, ನಮಗೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. Then time of practice is very important. Morning or evenings. Morning 5 to up to 10 o'clock ತನಕ ಮಾಡಬಹುದು. ಈವ್ನಿಂಗ್ 4 to up to 8 o'clock ಮಾಡಬಹುದು. ಅದು ಬಿಟ್ಟು ನೀವು ಬೇರೆ ಟೈಮಿಂಗ್ ಸಿಕ್ಕಿದ್ರೆ when you are free, you can practice that time also. But make sure you have to keep some gap between your food or whether lunch or dinner or breakfast. ಸ್ವಲ್ಪ 2-3 hours ಗ್ಯಾಪ್ ಇಟ್ಕೊಂಡೆ ಮಾಡ್ಬೇಕು. ದೆನ್ ನೆಕ್ಸ್ಟ್ ಇಸ್ ಡ್ಯೂರೇಷನ್ ನಾ ಹೇಳಿದ್ನಲ್ಲ, ಟೈಮ್ ಡ್ಯೂರೇಷನ್ ಅದು ಮೇಂಟೈನ್ ಮಾಡಿ. ಯಾಕಂದ್ರೆ ತುಂಬಾ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಯು ಮೇ ಟೇಕ್ ಇಂಟರ್ವಲ್ಸ್ ಇನ್ ಬಿಟ್ವೀನ್. ಈಗ ನಂಗೆ 45 minutes ಬಹಳ ಆಗ್ತದೆ ಅಂತಂದಾಗ ನೀವು ಒಂದು 15-20 minutes ಬಿಟ್ಟು ಒಂದು ಇಂಟರ್ವಲ್ ತಗೊಂಡು ಮತ್ತೆ ನೀವು ಕಂಟಿನ್ಯೂ ಮಾಡ್ತೀವಿ. ಸೊ ದೀಸ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಓಕೆ, ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್. ಬಟ್ ನೀವು ಡೂಸ್ ಅಂಡ್ ಡೋಂಟ್ಸ್ ಇರ್ಬೇಕಾದ್ರೆ ನನ್ಗೆ ಸ್ವಲ್ಪ ಪ್ರಶ್ನೆಗಳು ಬಂತು. ಕ್ಯಾನ್ ಐ ಆಸ್ಕ್? ಫಸ್ಟ್ ಥಿಂಗ್ ಇದನ್ನ, ಫಸ್ಟ್ ಥಿಂಗ್ ಲೈಕ್ ಎಷ್ಟು ವಯಸ್ಸಿನಿಂದ ಇದು ಮಾಡಬಹುದು? ಲೈಕ್ ಚಿಕ್ಕ ಮಕ್ಕಳಿಂದಲೂ ಶುರು ಮಾಡಬಹುದಾ? ಲೈಕ್ ವಾಟ್ ಈಸ್ ದ ಮಿನಿಮಮ್ ಏಜ್ ವೇರ್ ಕಿಡ್ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ದಿಸ್ ಮುದ್ರಾ? ನಾವ್ ಹೇಳೋದು 8 ವರ್ಷ ಅಂತ ಹೇಳ್ತಾರೆ. ಮುದ್ರಾ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಆಸನಗಳು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಮಗುಗೆ ಗೊತ್ತಾಗ್ಬೇಕು. ಮುದ್ರೆಗಳನ್ನ ಹಿಡ್ಕೊಂಡು ಕೂತ್ಕೋಬೇಕಲ್ವಾ, ಮತ್ತೆ ಒಂದು ಸ್ಥಿತಿ, ಒಂದು ಆಸನದಲ್ಲಿ ಕೂತ್ಕೋಬೇಕು, ಒಂದ್ ಕಡೆ ಕೂತ್ಕೋಬೇಕು ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ. ಮಗುಗೆ, ಚಿಕ್ಕ ಮಕ್ಳು ಕೂತ್ಕೊಳ್ಳಲ್ಲ, ಬೇಗ ಹೋಗ್ಬಿಡ್ತಾರೆ. ಓಕೆ, ಸೊ 8 years to up to 100 years ಯಾರು ಬೇಕಾದ್ರೂ ಮಾಡ್ಬೋದು. ಏಜ್ ಲಿಮಿಟ್ ಏನಿಲ್ಲ ಇದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಬಂದ್ಬಿಟ್ಟು, ನಾನು ಇವಾಗ ಇದು ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡಿದ್ದೀನಿ. ಪ್ಲಸ್ ನಾನು ಮಂತ್ರ ಮೆಡಿಟೇಷನ್ ಬುಕ್ಸ್ ಎಲ್ಲ ಓದಾಗ, ಇದು ಅಕಾಶಿಕ್ ರೆಕಾರ್ಡ್ಸ್ ಕೋರ್ಸ್ ಎಲ್ಲ ಮಾಡಿದಾಗ, ದೇ ಹ್ಯಾಡ್ ಸಮ್ ಟೈಮ್ ಪೀರಿಯಡ್. ಓಕೆ, ಟೈಮ್ ಪೀರಿಯಡ್ ಅಂದ್ರೆ ಇವಾಗ ನೀವು 40 days ಮಾಡ್ಬೇಕು, 41 days ಮಾಡ್ಬೇಕು, ಆತರ ಎಲ್ಲ ಹೇಳಿದ್ರು. ಇದು ನಾನು ಆತರನೇ ಏನಾದ್ರು ಇದೆಯಾ? ಓಕೆ, ಇವಾಗ ನಾನು ಒಂದು ಮುದ್ರಾ, ಫಾರ್ ಎಕ್ಸಾಂಪಲ್ ನಿದ್ದೆ ಮಾಡೋದಕ್ ಮುದ್ರಾ ಮಾಡ್ತಿದ್ದೀನಿ ಅನ್ಕೊಳ್ಳಿ, ಅದನ್ನ ಎಷ್ಟ್ ದಿವಸ ಮಾಡ್ಬೇಕು? ಲೈಕ್ 21 days ಅಂತ 41 days ಅಂತಾರಲ್ವಾ, ಆತರ ಏನಾದ್ರು ಇದೆಯಾ ಇದ್ರಲ್ಲಿ? ನಮ್ದು ಡೇಸ್ ಹಂಗೇನ್ ಹೇಳಿಕ್ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ನೀವು ಒಂದ್ 25-40 ದಿವಸ ಮಾಡಿದೀರಾ ಪ್ರಾಕ್ಟೀಸ್, ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದಾಗ ಇಮಿಡಿಯೇಟ್ ಬಿಡ್ಬಾರ್ದು. ಯಾಕಂದ್ರೆ ನಿದ್ದೆ ಬರ್ಲಾರ್ದಂತದ್ದು ಅಂದ್ರೆ ನಿಮ್ಮ ಬಾಡಿಯಲ್ಲಿ ನಿಮ್ಮ ಕೆಮಿಕಲ್ ರಿಲೀಸ್ ಮಾಡ್ತಾ ಇಲ್ಲ. ಎಂಡೋಫ್ರಿನ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಡೊಪಮೈನ್, ಎಂಡೋಫ್ರಿನ್ ಕೆಮಿಕಲ್ಸ್, ಅದ್ ರಿಲೀಸ್ ಮಾಡ್ಬೇಕಾದ್ರೆ ಬ್ರೈನ್ಗೆ ಸ್ವಲ್ಪ ಸಮಯ ಬೇಕು ಅದಕ್ಕೆ. ಯಾಕಂದ್ರೆ ಸ್ಟಾಪ್ ಮಾಡಿದ್ವಿ ನಾವೇ, ನಮ್ಮ ಸ್ವಭಾವ, ನಮ್ಮ ಲೈಫ್ ಸ್ಟೈಲ್ ಇಂದ ಅದನ್ನ ಸ್ಟಾಪ್ ಮಾಡಿದ್ವಿ. ಸೊ ಅದನ್ನ ಮತ್ತೆ ನ್ಯಾಚುರಲ್ ಆಗಿ ಬರ್ಬೇಕಂದ್ರೆ ಇಟ್ ಟೇಕ್ಸ್ ಸಮ್ ಟೈಮ್. ಸೊ ನಾವು 20 days 40 days ಅಂತ ಹೇಳಲ್ಲ, ನೀವು ಇದನ್ನ ಇನ್ನ ಚೆನ್ನಾಗಿ ಕಂಟಿನ್ಯೂ ಮಾಡಿ. ಸೊ ಒಂದು 4-5 ತಿಂಗಳು ನಿಮ್ಗೆ ಚೆನ್ನಾಗಿ ಖುಷಿ ಬರುವಂತ ತನಕ, ಒಂದ್ಸರಿ ನಿಮ್ಗೆ ಅದು ಹ್ಯಾಬಿಟ್ ಆಯ್ತು, ನಿಮ್ಗೆ ವಿತೌಟ್ ಮುದ್ರಾ ಆಲ್ಸೋ ಐ ಕ್ಯಾನ್ ಸ್ಲೀಪ್ ವೆಲ್, ಐ ಆಮ್ ಸ್ಲೀಪಿಂಗ್ ವೆಲ್ ಅಂತ ಆ ಒಂದು ಕಾನ್ಫಿಡೆನ್ಸ್ ಬಂದಾಗ ಅವಾಗ ನೀವು ಬಿಡ್ಬಹುದು. ಈ ದಿನ ನಮ್ಮೊಂದಿಗೆ ಶ್ರೀಮತಿ ದೇವಿಕಾ ಮ್ಯಾಮ್ ಅವರು ಭಾಗವಹಿಸಿದ್ದಕ್ಕೆ ನಮಗೆ ತುಂಬಾ ಆನಂದವಾಗಿದೆ. ಎಷ್ಟೊಂದು ವಿಷಯ ತಿಳ್ಕೊಂಡಿದೀವಲ್ವಾ ನಾವು. ಆದರೆ ಇದಿಲ್ಲ ಎಂಡ್ ಆಗಲ್ಲ, ಇದು ಬರೀ ಫಸ್ಟ್ ಪಾರ್ಟ್ ಮಾತ್ರನೇ. ತುಂಬಾ ಬೇಗ ನಿಮಗೆ ಸೆಕೆಂಡ್ ಪಾರ್ಟ್, ಅಂದ್ರೆ ಈ ಮುದ್ರದಿಂದ ಎಷ್ಟೊಂದು ಬೆನಿಫಿಟ್, ಲೈಕ್ ಬ್ರೀತಿಂಗ್ ಅಲ್ಲಿ, ಸ್ಲೀಪಿಂಗ್ ಅಲ್ಲಿ ಏನೇನ್ ಬೆನಿಫಿಟ್ಸ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಬಟ್ ಈ ದಿನಕ್ಕೆ ಈ ಎಪಿಸೋಡ್ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ದೇವಿಕಾ ಮ್ಯಾಮ್, ನಮ್ಮೊಂದಿಗೆ ಭಾಗವಹಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. TGV ಕನ್ನಡ ತಮ್ಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಹಾಗಿದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಮ್ಮೆ ನಾವು ಮುದ್ರಾ ಸೈನ್ಸ್ ಬಗ್ಗೆ ಚರ್ಚೆ ಮಾಡೋಣ ಮೇಡಮ್ ಜೊತೆ. ಧನ್ಯವಾದಗಳು.